ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನದರ್ ವಿಡಿಯೋಸ್ ನೋಡಿ ಡೈರೆಕ್ಟ್ ವಿಷಯಕ್ಕೆ ಬರ್ತೀನಿ. ಬಿಗ್ ಬಾಸ್ ಸೀಸನ್ 11 ಇನ್ನೇನೋ ಮುಗಿಯುವಂಥ ಹಂತಕ್ಕೆ ಬರ್ತಾ ಇದೆ. ಇನ್ನು ಕೆಲವು ದಿನಗಳಲ್ಲಿ ಬಿಗ್ ಬಾಸ್ ಸೀಸನ್ 11 ಕೂಡ ಮುಗಿದೋಗುತ್ತೆ. ಎಷ್ಟು ಬೇಗ ಟೈಮ್ ಆಯಿತು ಅಂದರೆ ಗೊತ್ತಾಗ್ತಿಲ್ಲ ಗುರು. ಆದರೆ ತುಂಬ ಜನಕ್ಕೆ ಒಂದು ಪ್ರಶ್ನೆ ಇರೋದೇನಪ್ಪ ಅಂದರೆ, ನಿಮಗೆಲ್ಲ ಗೊತ್ತಿರುವ ಹಾಗೆ ಪ್ರತಿ ಸೀಸನ್ ಫ್ಯಾಮಿಲಿ ವೀಕ್ ಅನ್ನೋದಿರುತ್ತೆ. ಬಿಗ್ ಬಾಸ್ ಮನೆಯಲ್ಲಿರುವಂಥ ಸ್ಪರ್ಧಿಗಳ ಫ್ಯಾಮಿಲಿಯವರು ಬರ್ತಾರೆ, ಒಂದಿಷ್ಟು ಸಜೆಷನ್ನ ಕೊಡ್ತಾರೆ, ಮಾತುಕತೆ ಆಗುತ್ತೆ, ಅಲ್ಲಿಂದ ಕಮ್ಬ್ಯಾಕ್ ಮಾಡ್ತಾರೆ. ಇದೆಲ್ಲ ಕೂಡ ನಾವು ಪ್ರತಿ ಸೀಸನ್ ನೋಡ್ಕೊಂಡು ಬಂದಿದ್ದೀವಿ. ಆ್ಯಂಡ್ ನಿಮಗೆಲ್ಲ ಗೊತ್ತಿರುವ ಹಾಗೆ ಇವಾಗ ನೀವು ಅಬ್ಸರ್ವ್ ಮಾಡಿದ್ರೆ ಬಿಗ್ ಬಾಸ್ ಮನೆಯಲ್ಲಿರುವಂಥ ಸ್ಪರ್ಧಿಗಳಿಗೆ ಕನ್ಫ್ಯೂಷನ್ ಕೂಡ ಇದೆ. ಏನು ಸರಿ, ಏನು ತಪ್ಪು, ಯಾವುದನ್ನು ಮಾಡಬೇಕು, ಯಾವುದನ್ನು ಮಾಡಬಾರ್ದು, ಇದೆಲ್ಲ ಇರುವಂಥದ್ದು. ಜೊತೆಗೆ ಮಾನಸಿಕವಾಗಿ ಕೂಡ ಸ್ವಲ್ಪ ಕುಗ್ಗಿದ್ದಾರೆ ಅಂತಲೇ ಹೇಳ್ಬೋದು. ಒಂದು ಸಪೋರ್ಟ್ ಬೇಕು, ಆದರೂ ಕೂಡ ಫ್ಯಾಮಿಲಿಯಿಂದ ಒಂದು ಸಪೋರ್ಟ್ ಸಿಕ್ತು, ಅವ್ರನ್ನ ನೋಡಿದ್ರು ಅಂದರೆ ತುಂಬ ಖುಷಿ ಆಗುತ್ತೆ, ಒಂದು ಸ್ವಲ್ಪ ಮೋಟಿವೇಶನ್ ಕೂಡ ಸಿಗುತ್ತೆ. ಆ್ಯಂಡ್ ತುಂಬ ಜನ ಕೇಳ್ತಿದ್ದೀರಲ್ಲ ಯಾವಾಗ ಏನು ಕತೆ ಅಂತ. ಇದ್ರ ಬಗ್ಗೆ ಅಪ್ಡೇಟ್ ಇದ್ದಂಥದ್ದು 1-2 ವಾರಗಳ ಹಿಂದೆನೇ, ಅಂದರೆ 1-2 ವಾರ ಹಿಂದೆನೇ ಫ್ಯಾಮಿಲಿ ವೀಕ್ ಆಗುತ್ತೆ ಅಂತ ಹೇಳ್ತಾಯಿದ್ರು. ಆದರೆ ಮುಂದೆ ಹೋಗ್ತಾನೆ ಇದೆ, ಯಾಕೆಂತ ಗೊತ್ತಿಲ್ಲ. ಆ್ಯಂಡ್ ನೆನ್ನೆ ಕೂಡ ಇವತ್ತು ಫ್ಯಾಮಿಲಿ ವೀಕ್ ಅಂತ ಹೇಳಿದ್ರು, ಆದರೂ ಕೂಡ ಇವತ್ತು ಕೂಡ ಬೆಳಗ್ಗೆ ಪ್ರೊಮೋಗೋಸ್ಕರ ವೆಯ್ಟ್ ಮಾಡ್ತಿದ್ದೆ. ಫ್ಯಾಮಿಲಿ ವೀಕ್ದೇ ಇರ್ಬೋದು ಅಂತ ಅಂದ್ಕೊಂಡೆ, ಆದರೆ ಅದು ಕೂಡ ಫ್ಯಾಮಿಲಿ ವೀಕ್ದು ಆಗಿರಲಿಲ್ಲ. ಏನಾಗ್ತದೆ ಅಂತ ಗೊತ್ತಿಲ್ಲ. ಆದರೆ ನೀವು ಪ್ರೀವಿಯಸ್ ಸೀಸನ್ನ ನೋಡಿದ್ರೆ ಡಿಸೆಂಬರ್ ಎಂಡಿಂಗಲ್ಲೇ ಫ್ಯಾಮಿಲಿ ವೀಕ್ ಬಂದಿದ್ದಂಥದ್ದು. ಸೊ ಇವಾಗಲೂ ಕೂಡ ಈ ವಾರದಲ್ಲೇ ಆಗುವಂಥ ಚಾನ್ಸ್ಗಳು ಜಾಸ್ತಿ ಅಂತ ನನ್ನ ಅಭಿಪ್ರಾಯ. ಇಲ್ಲಾಂದರೆ ನೆಕ್ಸ್ಟ್ ವಾರ ಪಕ್ಕ ಫ್ಯಾಮಿಲಿ ವೀಕ್ ಆಗುತ್ತೆ. ಸೊ ಹಾಗೆ ಏನು ಫ್ಯಾಮಿಲಿ ವೀಕ್ ಇಲ್ದಂತೇನಿರಲ್ಲ, ತಲೆಶಕ್ಕೆ ಹೋಗಬೇಡಿ. ಆ್ಯಂಡ್ ಇಲ್ಲಿರುವಂಥ ಸ್ಪರ್ಧಿ ಮನೆಯಲ್ಲಿ ಯಾರಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ, ಆ ಸ್ಪರ್ಧಿಗಳ ಫ್ಯಾಮಿಲಿ, ಯಾರ ಫ್ಯಾಮಿಲಿ ನೋಡೋಕೆ ನೀವು ತುಂಬ ವೆಯ್ಟ್ ಮಾಡ್ತಿದ್ದೀರಾ ಕಮೆಂಟ್ ಸೆಕ್ಷನ್ ತಿಳಿಸಿ. ಆ್ಯಂಡ್ ಆ ಫ್ಯಾಮಿಲಿ ಬಂದಾಗ ಅವ್ರ ರಿಯಾಕ್ಷನ್ಗಳು, ಆ ಮಾತುಗಳು, ಅವೆಲ್ಲ ನೋಡೋದು ತುಂಬ ಇಷ್ಟ ಆಗುತ್ತೆ, ಖುಷಿ ಆಗುತ್ತೆ. ನೋಡೋಣ ಏನಾಗುತ್ತೆ ಏನು ಕತೆ ಅಂತ. ಸಿಗೋಣ ಗೈಸ್, ಮತ್ತೆ ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.